ಸಲಾಕೆಯಿಂದ ಹೊಡೆದು ಭೀಕರ ಕೊಲೆ ಮಾಡಿ ಬೆಡ್ರೂಮ್ನಲ್ಲೇ ಗಂಡನಿಗೆ ಪತ್ನಿ ಚಟ್ಟ ಕಟ್ಟಿದ್ದಾಳೆ. ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ರಡ್ಡೇನ ನಾಗನೂರಿನಲ್ಲಿ ಈ ಒಂದು ಭೀಕರ ಕೊಲೆ ನಡೆದಿದೆ. ವಿಶ್ವನಾಥ ಹಾದಿಮನಿ ಎಂಬ 29 ವರ್ಷದ ವ್ಯಕ್ತಿಯನ್ನ ಪತ್ನಿ ಕೊಲೆ ಮಾಡಿದ್ದಾಳೆ. ಪತ್ನಿ ಕವಿತಾಳಿಂದ ಪತಿ ವಿಶ್ವನಾಥ್ ಹಾದಿಮನಿಯ ಕೊಲೆಯಾಗಿರುವಂತದ್ದು. ಪತ್ನಿ ಕವಿತಾಳನ್ನ ಈಗ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ದಾಂಪತ್ಯ ಕಲಹವೇ ಈ ಒಂದು ಕೊಲೆಗೆ ಕಾರಣ ಎನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. 2022ರಲ್ಲಿ ಪ್ರೀತಿಸಿ ಇಬ್ಬರು ಮದುವೆಯಾಗಿದ್ರು. ಆದ್ರೆ ಇವರಿಬ್ಬರ ಮಧ್ಯೆ ವೈಮನಸ್ಸು ಇದ್ದ ಕಾರಣ ಈ ಕೊಲೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. 15 ದಿನಗಳ ಹಿಂದಷ್ಟೇ ಗಂಡನ ಮನೆಗೆ ಪತ್ನಿ ಬಂದಿದ್ಲು. ಇವರ ಮಧ್ಯೆ ಮದುವೆಯಾಗಿನಿಂದಲೂ ಕೂಡ ಇಬ್ಬರ ಮಧ್ಯೆ ವೈಮನಸ್ಸು ಇತ್ತು ಅನ್ನುವಂತ ಮಾಹಿತಿ ಬಂದಿದೆ. ಪತಿ ಪತ್ನಿಯ ನಡುವಿನ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ. ಪತ್ನಿ ಕವಿತಾಳನ್ನ ಈಗ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಗದಗ ಜಿಲ್ಲೆಯ ನರಗುಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದರ ಬಗ್ಗೆ ವಿಚಾರಣೆ ನಡೀತಾ ಇರುವಂತದ್ದು. ಬೆಡ್ರೂಮ್ನಲ್ಲೇ ಗಂಡನ ಕೊಲೆಯಾಗಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಫಾರೂಕ್ ಮಖಾಂದಾರ್ ನೀಡ್ತಾ ಹೋಗ್ತಾರೆ. ಫಾರೂಕ್, ಈಗ ಬೆಡ್ರೂಮ್ನಲ್ಲೇ ಗಂಡನ ಕೊಲೆ ಮಾಡಿರುವಂತಹ ಪತ್ನಿ ಏನಿದ್ದಾಳೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಮುಖ್ಯ ಕಾರಣ ಏನು ಅನ್ನುವಂಥದ್ದು? ಸುನಿಧಿ, ಏನು ಗದಗ ಜಿಲ್ಲೆಯ ರಡ್ಡೇರ್ ನಾಗನೂರ್ನ ಏನು ನಿವಾಸಿ ಇದ್ದಾನೆ ವಿಶ್ವನಾಥ, ಕಳೆದ 2022ರಲ್ಲಿ ಅಂದ್ರೆ ಬಾಗಲಕೋಟೆಯ ಮೂಲದ ಏನು ಕವಿತಾ ಇವರು 2022ರಲ್ಲಿ ಪ್ರೀತಿಸಿ ಮದುವೆ ಆಗ್ತಾರೆ. ಅಂದ್ರೆ ಮನೆಯಲ್ಲಿರ್ತಕ್ಕಂಥ ಪಾಲಕರಿಗೆ ಒಪ್ಪಿಸಿ ಪ್ರೀತಿಸಿ ಮದುವೆ ಆಗಿರ್ತಕ್ಕಂಥದ್ದು. ಆದ್ರೆ ಅಲ್ಲಿಂದ ಈ ತನಕ ಕುಟುಂಬದಲ್ಲಿ ಇವರೇನು ಗಂಡ ಹೆಂಡತಿ ಇದ್ರು, ಇವ್ರ ಮಧ್ಯೆ ಒಂದ್ ರೀತಿ ಕಲಹ ನಡೀತಾನೆ ಇತ್ತು ಅಂತಕ್ಕಂಥ ಒಂದು ಪ್ರಾಥಮಿಕವಾಗಿ ಸಿಗ್ತಕ್ಕಂಥ ಒಂದು ಮಾಹಿತಿ ಪ್ರಕಾರ. ಆದ್ರೆ ಈಗ ಏನು ವಿಶ್ವನಾಥ್ ಇದ್ದ, ವಿಶ್ವನಾಥನ ಸಹೋದರಿಗೆ ಮದುವೆ ಕೂಡ ಇವ್ರ ಮನೆಯಲ್ಲಿ ನಿಶ್ಚಯವಾಗಿತ್ತು. ಹಾಗಾಗಿ ಏನು ಕವಿತಾ ಇದ್ದಾಳೆ ವಿಶ್ವನಾಥನ ಜೊತೆ ಜಗಳ ಮಾಡ್ಕೊಂಡು ತನ್ನ ತವರು ಮನೆಯಲ್ಲಿನೇ ಇದ್ಲು. ಆದ್ರೆ ನಾದಿನಿಯ ಮದುವೆ ಇರೋದ್ರಿಂದ ಆ ನೆಪದಿಂದ ಮತ್ತೆ ಗಂಡನ ಮನೆಗೆ ಬಂದಿದ್ಲು. ಏನ್ ಮೇ 18ರಂದು ಅವಳ ಕವಿತಾಳ ಮನೆಯಿಂದ ಮತ್ತೆ ವಾಪಸ್ ಆಗಿದ್ಲು. ಆದ್ರೆ ಏಕಾಏಕಿ ಏನು ನಿನ್ನೆ ರಾತ್ರಿ ಮಲಗಿದಾಗ ಗಂಡ ಹೆಂಡತಿ ನಡುವೆ ಮತ್ತೆ ಕಲಹ ಉಂಟಾಗಿ, ಅಂದ್ರೆ ಪಾಲಕರು ಸಹ ಮೇಲ್ಗಡೆ, ಅಂದ್ರೆ ವಿಶ್ವನಾಥನ ತಂದೆ ಒಬ್ಬ ಮಾಜಿ ಸೈನಿಕ, ತಂದೆ ತಾಯಿ ಸಹ ಮನೆಯ ಮೇಲ್ಗಡೆ ಮಲಗಿದ್ರು. ಆದ್ರೆ ಮನೆ ಬೆಡ್ರೂಮ್ ನಲ್ಲಿ ಮಲಗಿದಾಗ ಗಂಡ ಹೆಂಡತಿ ನಡುವೆ ಏನು ಮತ್ತೆ ಕಲಹ ಉಂಟಾಗಿದೆ. ಕಲಹ ಉಂಟಾಗಿ ಕಬ್ಬಿಣದ ರಾಡ್ನಿಂದ ಹೆಂಡತಿ ವಿಶ್ವನಾಥನ್ನ ಹೊಡೆದು ವಿಶ್ವನಾಥ್ ಸ್ಥಳದಲ್ಲೇ ಮೃತಪಟ್ಟಿರ್ತಕ್ಕಂಥ ಒಂದು ಮಾಹಿತಿ ಲಭ್ಯವಾಗಿದೆ ಸುರಿದಿ. ಹಾಗಾದ್ರೆ ತನಿಖೆ ಕೂಡ ನಡೀತಾ ಇದೆ ಅನ್ನುವಂತ ಮಾಹಿತಿ ಬಂದಿದೆ. ತನಿಖೆಯಲ್ಲಿ ಯಾವ್ದಾದ್ರು ಮಾಹಿತಿಗಳು ಈಗ ಹೊರ ಬಂದಿದ್ಯಾ? ಕವಿತಾಳನ್ನ ಈಗಾಗಲೇ ನರಗುಂದ ಪೊಲೀಸರು ಅರೆಸ್ಟ್ ಮಾಡಿ ಪ್ರಾಥಮಿಕವಾಗಿ ಅವಳನ್ನ ಅಲ್ಲಿ ಏನು ಸ್ಥಳ ಪರಿಶೀಲನೆ ಇತ್ತು ಆ ಪರಿಶೀಲನೆ ಮಾಡಿ ಅರೆಸ್ಟ್ ಮಾಡಿ ಈಗಾಗಲೇ ವಿಚಾರಣೆಯನ್ನ ನಡೆಸಿದ್ದಾರೆ. ಆದ್ರೆ ಸದ್ಯಕ್ಕೆ ಪ್ರಾಥಮಿಕವಾಗಿ ಸಿಗ್ತಕ್ಕಂತ ಮಾಹಿತಿ ಮಾತ್ರ ಇಷ್ಟು. ಆದ್ರೆ ಮೂಲ ಕೊಲೆಗೆ ಏನು ಇದು ಇವರು ಇಬ್ಬರ ನಡುವೆ ಇರ್ತಕ್ಕಂಥ ಕಲಹ ಅಷ್ಟೇ ಕಾರಣನ ಅಥವಾ ಇನ್ನೇನಾದ್ರೂ ಇತ್ತ ಅಂತಕ್ಕಂಥದ್ದು ಪೊಲೀಸರ ತನಿಖೆ ಬಳಿಕ ತಿಳಿಬೇಕಾಗಿರುತ್ತೆ ಸುನಿಧಿ. ಧನ್ಯವಾದಗಳು ಫಾರೂಕ್ ನಿಮ್ಮೆಲ್ಲ ಮಾಹಿತಿಗಾಗಿ.